ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಮ್ಮ ಮನೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಮನೆಯಲ್ಲಿ ನಾಗರ ಪಂಚಮಿ ಮಾಡ್ತಾರೆ ಪ್ರತಿ ವರ್ಷವೂ. ಸೊ ಹಾಗಾಗಿ ಪ್ರತಿ ವರ್ಷವೂ ಈ ಹಬ್ಬಕ್ಕೆ ಮಿಸ್ ಮಾಡದೇ ರೀತಿ ಬರ್ತೀವಿ. ಪ್ರತಿ ವರ್ಷವೂ ನಾಗರ ಕಲ್ಲಿಗೆ ಹಾಲು ಬಿಡ್ತಾಯಿದ್ರು. ಈ ವರ್ಷ ಅವ್ರ ಮನೆ ಹತ್ರನೇ ಒಂದು ಪಾರ್ಕ್ ಇತ್ತು. ಸೊ ಅಲ್ಲೇ ಹೋಗಿ ಪೂಜೆನ ಮಾಡ್ಕೊಬರೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಈ ಒಂದು ಹುತ್ತದ ಹತ್ರ ಬಂದ್ವಿ. ಹುತ್ತ ಅಂತೂ ತುಂಬಾ ಬೆಳೆದಿತ್ತು. ಆಲ್ಮೋಸ್ಟ್ ಒಂದು 10-11 ಅಡಿ ಇತ್ತು ಅನಿಸುತ್ತೆ. ನೋಡಿದ ತಕ್ಷಣ ತುಂಬಾ ಭಯ ಆಯಿತು ಅಂತಲೇ ಹೇಳ್ಬೋದು. ಯಾವಾಗಲೂ ನಾನು ಫಿಲಮಲ್ಲೇ ನೋಡ್ತಾ ಇದ್ದೆ, ಇವಾಗ ನಾನು ರಿಯಲಾಗಿ ಇಷ್ಟು ದೊಡ್ಡ ಹುತ್ತ ನೋಡಿದ್ದು ಅಂತಲೇ ಹೇಳ್ಬೋದು. ಸೊ ಮನೇಲಿ ಏನೇನು ಸ್ವೀಟ್ ಐಟಮ್ ಮಾಡಿದ್ವೋ ಅದನ್ನೆಲ್ಲ ಈ ಒಂದು ಬಾಳೆದೆಲೆ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಏನೇನು ಪೂಜೆ ಸಾಮಾನು ತರಬೇಕು ಅದನ್ನೆಲ್ಲ ತಂದು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಕೈಗೆ ಕಂಕಣ ಕಟ್ಕೊಂಡು ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ, ಆಗ ನನಗೂ ಕೂಡ ಕಟ್ಟಿದ್ರು. ಸೊ ನೋಡ್ಬೋದು, ಇದೊಂಥರ ತುಂಬಾ ಟ್ರೆಡಿಷ್ನಲ್ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ನಾಗರ ಪಂಚಮಿ ಕಂಪಲ್ಸರಿಯಾಗಿ ಮಾಡ್ತಾರೆ. ನಾಗಪ್ಪಂಗೆ ಪೂಜೆ ಮಾಡೋದ್ರಿಂದ ನಾಗರ ದೋಷ ಏನಾದರೂ ನಮ್ಮ ಹಿಂದಿನ ಜನ್ಮದಲ್ಲಿದ್ರೂ ಕೂಡ ಪರಿಹಾರ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ಪ್ರತಿ ವರ್ಷವೂ ನಾಗಪ್ಪಂಗೆ ಹಾಲೆರಿಯುತ್ತಾರೆ. ಅಂದರೆ ನಾಗರ ಕಲ್ಲಿಗೂ ಹಾಲು ಎರಿತಾರೆ. ಹಾಗೆ ಹುತ್ತದ ಹತ್ರನೂ ಕೂಡ ಹೋಗಿ ಹುತ್ತಕ್ಕೂ ಕೂಡ ಹಾಲು ಬಿಡ್ತಾರೆ. ಹಾಗೆ ಏನಾದರೂ ಒಂದು ಗಾಯ ಏನೇ ಒಂದು ಆಗಿದ್ರೂ ಹುತ್ತದ ಹತ್ರ ಇರುವಂತಹ ಮಣ್ಣು ತಂದ್ಬಿಟ್ಟು ಅದನ್ನು ನೀರು ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಆ ಒಂದು ಗಾಯ ಮಾಯ ಆಗುತ್ತೆ ಅಂತಲೇ ಹೇಳ್ತಾರೆ. ಸೊ ಈ ಥರ ಒಂದು ನಂಬಿಕೆ ಇರುತ್ತೆ. ಅದಾದ್ಮೇಲೆ ನಾವು ಹುತ್ತಕ್ಕೆಲ್ಲರೂ ಕೂಡ ಹಾಲು ಬಿಟ್ವಿ. ನಮ್ಮ ನಾಗರ ಪಂಚಮಿ ಈ ರೀತಿ ಆಗಿತ್ತು. ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೋಗೋಷ್ಟರಲ್ಲೇ 8 ಗಂಟೆ ಆಗಿತ್ತು. ನೋಡಿ, ಈ ರೀತಿ ಪೂಜೆ ಆಗಿತ್ತು.